ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾ ಈಗ ರೈಸ್ ಬಾತ್ ಮಾಡೋದು ವಿಡಿಯೋ ಹಾಕ್ತಾಯಿದ್ದೀನಿ. ರೈಸ್ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ ಇಕ್ಕಿದ್ದೀನಿ, ಗ್ಯಾಸ್ ಹಚ್ಚಿ ಕುಕ್ಕರ್ ಇಕ್ಕಿದ್ದೀನಿ. ಈಗ ಎಣ್ಣೆ ಹಾಕೋಣ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಣ. ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಆಯಿಲ್ ಹಾಕಿದ್ದೀನಿ ನಾನು. ನೀವು ಯಾರೋ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಎಣ್ಣೆ ಈಗ ಚಟಪಟ ಅಂತ ಸೌಂಡ್ ಬರ್ತಾಯಿದೆ. ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋಣ. ನೋಡಿ, ಈಗ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಈ ಥರ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ವಿ. ನೀವು ಬೇಕು ಅಂದರೆ ಬಿಡ್ಸ್ಕೊಂಡು ಹಾಕಿದ್ರೆ, ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಹಾಕಿದ್ಮೇಲೆ ಒಂದು 4 ಹಸಿಮೆಣಸಿನಕಾಯಿ ಈ ಥರ ಮುರಿದು ಹಾಕ್ತಾಯಿದ್ದೀನಿ ನಾನು. ಏಕೆಂದರೆ ಖಾರ ಪುಡಿನೂ ಹಾಕ್ತೀವಿ ನಾವು, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೀವಿ. ಹಸಿಮೆಣಸಿನಕಾಯಿ ಖಾರ ಇರುತ್ತೆ, ಆದ್ದರಿಂದ ಒಂದು 6-7 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಕರಿಬೇವು, ನಮ್ಮ ಕೈ ಕ್ಯಾಮ್ರಾ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದೀಗ ಫ್ರೈ ಆಗಲಿ 5 ನಿಮಿಷ. ಒಂದು 8 ಹಸಿಮೆಣಸಿನಕಾಯಿ ಹಾಕಿದ್ದೀನಿ ನಾನು. ಖಾರ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರ್ತೀನಿ. ಮತ್ತು ಈ ಥರ ಹಸಿಮೆಣಸಿನಕಾಯಿ ಯಾಕೆ ಮುರಿದು ಹಾಕೋದು ಅಂದರೆ, ಮುರಿದು ಎಣ್ಣೆಗೆ ಹಾಕಿಲ್ಲ ಅಂದರೆ ಚಿಟ್ಕಂಟಿಸ್ಬಿಡುತ್ತೆ. ಅದರಿಂದ ಈಗ ನೋಡಿ, ಒಂದೇ ಒಂದು ಚಿಕ್ಕಿ ನೋಡ್ತೀವಿ ಕಾಣಿತು. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಕೆಲ್ಸಕ್ಕೆ ಹೋಗೋರು ಬಾಕ್ಸಿಗೆ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಇನ್ನೊಂದ್ಸಲ ನಾನು ಹೇಳೋ ಥರ ಮಾಡ್ಕೊಳ್ತೀನಿ ನೋಡಿ. ಆಮೇಲೆ ಬೇಕಾದ್ರೆ ಕಮೆಂಟ್ ಹಾಕಿ ಯಾವ ಥರ ಬಂದಿತ್ತು ಏನೋ ಅಂತ. ಈಗ ಈರುಳ್ಳಿ ಹಾಕಿದ್ದೀನಿ, ಒಂದೇ ಒಂದು ಚಿಕ್ಕ ಈರುಳ್ಳಿ. ಈಗ ಒಂದು 5 ನಿಮಿಷ ಎಲ್ಲ ಫ್ರೈ ಆಗಲಿ ಎಣ್ಣೆಲಿದು. ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಏನು ಆಗ್ತಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ರೈಸ್ ಬಾತು. ನಾನು ಈ ಥರ ಮಾಡ್ತೀನಿ. ಅದು ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಟೊಮೆಟೊ ಹಾಕೋಣ. ಟೊಮೆಟೊ ಒಂದು 4 ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹುಳಿ ಆಗಿರುತ್ತೆ, ಟೇಸ್ಟ್ ಬರುತ್ತೆ ಅನ್ನ ತಿನ್ನೋಕ್ಕೆ ರೈಸು. ಸ್ವಲ್ಪ ಒಂದು 2 ನಿಮಿಷ ಮಿಕ್ಸ್ ಆಗಿದೆ ಟೊಮೆಟೊ. ನೋಡಿ ಫ್ರೆಂಡ್ಸ್, ನಾವೀಗ ಟೊಮೆಟೊ ಹಾಕಿದ್ವಲ್ಲ, ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಣ್ಣೆಯಲ್ಲಿ. ನಿಮಗೆ ಜಾಸ್ತಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿ ಹುಳಿಯಾಗಿ ರೈಸ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿದೆ ಇದು. ಮಕ್ಳಿಗೆ ಲಂಚ್ ಬಾಕ್ಸಿಗೆಲ್ಲ ಮಾಡಿ ಹಾಕಿ ಚೆನ್ನಾಗಿ ತಿಂತಾರೆ ಮಕ್ಕಳು. ನಿಮಗೆ ಬೇಕು ಅಂದರೆ ಚಕ್ಕೆ ಲವಂಗ ಈ ಥರದ್ದು ಹಾಕಿಬೋದು. ನನಗೆ ಬೇಡ ಅಂತೇಳಿ ನಾನು ಹಾಕಿಲ್ಲ. ಅಷ್ಟು ಸ್ಪೈಸಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಇದು ಫ್ರೈ ಆಗಿದೆ. ಮಸಾಲೆ ಸ್ವಲ್ಪ ಹಾಕೋಣ ಬನ್ನಿ. ನಾನು ಈ ಥರ ಅಕ್ಕಿ 3 ಸಲ ವಾಶ್ ಮಾಡಿಬಿಟ್ಟು ಈ ಥರ ಒಂದು 5 ನಿಮಿಷ ನೀರಲ್ಲಿ ನೆನೆಹಾಕಿರ್ತೀನಿ. ಯಾಕೆಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೈಸು. ಈಗ ನೋಡಿ, ಒಂದು 6 ಮೆಣಸಿನ್ಕಾಯಿ ಹಾಕಿದ್ದೀವಿ ನಾವು ಫಸ್ಟು. ಇನ್ನು ಮತ್ತು 1 ಸ್ಪೂನಷ್ಟು ಕರಿಸ್ತೀವಿ. ಒಂದು ಸ್ಪೂನಷ್ಟು 2 ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ, 1-2 ಸ್ಪೂನು ಉಪ್ಪು. ನೋಡಿ, ಇದಕ್ಕೆಲ್ಲ ಈಗ ಹಾಕಿದ್ದೀವಿ. ನಾವು ಮಸಾಲೆ ಎಲ್ಲ ಹಾಕಿದ್ದೀವಿ. ಈಗ ಅಕ್ಕಿ ವಾಶ್ ಮಾಡಿರ್ತೀವಲ್ಲ, ಅಕ್ಕಿ ಹಾಕೋಣ ಇದಕ್ಕೆ. ನೋಡಿ, ನಾವೀಗ ಅಕ್ಕಿ ಹಾಕಿದ್ವಲ್ಲ, ಅಕ್ಕಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ದೀವಿ. ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ತಿಂತಾಯಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ, ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ತಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಈಗ 3-4 ಲೋಟದಷ್ಟು ನೀರು ಹಾಕೋಣ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ವಿಡಿಯೋ ಮಾಡಾಕ್ತಿದ್ದೀನಿ. ದಯವಿಟ್ಟು ಏನಾರು ಹಂಗೆ ಬಂದರೆ ಹೇಳಿ. 1 ಲೋಟ
2. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. 3 ಲೋಟ. ನಿಮಗೆ ಚೆನ್ನಾಗಿ ಉದ್ದಿದ್ರು ಬೇಕು ಅಂದರೆ ಒಂದು 3 ಲೋಟ ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿ ಉದ್ದಿದ್ರು ಬೇಕಂದರೆ ನೋಡಿ ನಾನು 3 ಲೋಟ ಹಾಕ್ತಾಯಿದ್ದೀನಿ. ಉದ್ದಿದ್ರು ಬೇಕು ಅಂತ ಚೆನ್ನಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಅಷ್ಟೇ ಟೇಸ್ಟ್ ಇರುತ್ತೆ. ಬೇಗ ಸಿಂಪಲ್ಲಾಗಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಮಕ್ಕಳಿಗೆ ಸ್ಕೂಲಿಗೆಲ್ಲ ಲಂಚ್ ಬಾಕ್ಸಿಗೆ ಟಿಫನ್ ಹಾಕೋದು ಅಂತ ಚಿಂತೆ ಬಿಡಿ, ಈ ಥರ ಮಾಡ್ಕೊಂಡು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಆಯಿತು. ಇದಕ್ಕೀಗ ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ ಗಾರ್ನಿಷ್ಗೆ. ಇದರಲ್ಲಿ ಒಂದು 2 ವಿಷಲ್ ಬೇಕಂದ್ರೆ 2 ಹಾಕ್ಕೊಳ್ಳಿ, ಇಲ್ಲ 3 ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ವಿಷಲ್ಲು. ನೋಡಿ ಲಾಸ್ಟಿಗೆ ಈ ಥರ ಕೊತ್ತಂಬರಿ ಹಾಕ್ಬಿಟ್ಟು ವಿಷಲ್ ಮುಚ್ಚಿರೆ ರೆಡಿ ಆಯಿತು ಫ್ರೆಂಡ್. 10 ನಿಮಿಷದಲ್ಲಿ ಆಗುತ್ತೆ ರೈಸ್ ಬಾತು. ತುಂಬ ಟೇಸ್ಟ್ ಇರುತ್ತೆ. ನೀವು ಬೇಕಾದ್ರೆ ನಾನು ಹೇಳಿದ ಮೇಲೆ ನಾನು ಮಾಡಿರೋ ಥರ ತೋರಿಸ್ತೀನಲ್ಲ, ಆ ಥರ ಮಾಡಿಬಿಟ್ಟು ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ಯಾವ ಥರ ಬಂದಿತ್ತು ಏನು ಅಂತ. ನೋಡಿ ಮಿಕ್ಸ್ಕೊಟ್ಟಿದ್ದೀನಿ. ಇದೆ ಫ್ರೆಂಡ್ಸ್, ಯಾವ ಥರ ಬಂದಿತ್ತು ಏನು ಅಂತ ನಾನು ಫೋಟೋದಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಆಯಿತು ನೋಡಿ, ರೆಡಿ ಆಯಿತು. ಇದಕ್ಕೆ ಹೆಚ್ಚಿಗೆ ಸಾಮಗ್ರಿಗಳು ಬೇಡ, ಏನು ಬೇಡ. ಅಷ್ಟು ಕಡಿಮೆ ಸಾಮಗ್ರಿ ಇದ್ದರೂ ಟೇಸ್ಟ್ ಸಖತ್ತಾಗಿರುತ್ತೆ ಇದು. ಇದ್ರ ಜೊತೆ ಮೊಸರು ಬಜ್ಜಿ, ಇಲ್ಲ ಮೊಸರು ಬಜ್ಜಿ ಬೇಡ, ಚಟ್ನಿ ಬೇಕು ಅಂದರೆ ಚಟ್ನಿನೇ ಮಾಡ್ಕೊಂಡು ಹಾಕ್ತೀನಿ, ಚೆನ್ನಾಗಿ ಟೇಸ್ಟ್ ಇರುತ್ತೆ. ತೆಂಗಿನಕಾಯಿ ಚಟ್ನಿ, ಇಲ್ಲ ಮೊಸರು ಬಜ್ಜಿ ಅಂದರೆ ಮೊಸರು ಬಜ್ಜಿ ಮಾಡ್ಕೊತೀನಿ. ಚೆನ್ನಾಗಿ ಬಿಸಿ ಬಿಸಿ ತಿಂತಾಯಿದ್ರೆ ಯಾವ ಮೊಸರು ಬಜ್ಜಿನೂ ಬೇಡ, ಚಟ್ನಿನೂ ಬೇಡ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಸಖತ್ತಾಗಿರುತ್ತೆ ಟೇಸ್ಟ್. ನೀವು ಒಂದು ಸಲ ನಾನು ಹೇಳಿರೋ ಥರ ಮಾಡ್ಕೊತೀನಿ ನೋಡಿ, ಯಾವ ಥರ ಬಂದಿತ್ತು ಏನು ಅಂತ ನನಗೆ ಹೇಳಿ. ನೋಡಿ ಆಯಿತು. ವಿಡಿಯೋ ಮಾಡೋಕ್ಕದು ಕಷ್ಟ ಫ್ರೆಂಡ್ಸ್, ಯಾಕೆಂದರೆ ನಾವು ಮಾಡಿ ಹಾಕ್ಬಿಡ್ತೀವಿ, ಅವ್ರು ನೋಡಲ್ಲ, ಸಬ್ಸ್ಕ್ರೈಬರ್ ಆಗೋಲ್ಲ, ವಾಚ್ ಅವರ್ ಆಗೋಲ್ಲ. ಅದೊಂಥರ ಬೇಜಾರು ಅನಿಸ್ಬಿಡುತ್ತೆ ಮನಸ್ಸಿಗೆ. ನಾವು ಮಾಡಿದ್ಕು ನೋಡಿ ಸಬ್ಸ್ಕ್ರೈಬರ್ ಆಗಿರೋ ಮಾಡಿ ವಾಚ್ ಅವರ್ ಆಗ್ತಿದೆಯಪ್ಪ ಅಂದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ. ಇಲ್ಲಾಂದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಆಗಿದ್ದಾಗಲಿ ಅಂತ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಆಗಲಿ ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಧೈರ್ಯದಿಂದ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೋಡ್ತಾರೆ ಜನ, ನೋಡ್ತಾರಲ್ವ ನಾವು ಮಾಡಿದ್ದು ವಿಡಿಯೋ ನೋಡ್ತಾರಲ್ವ ಅನ್ನೋದೇ ಒಂದು ಖುಷಿ ಫ್ರೆಂಡ್ಸ್ ಹೇಳಬೇಕಂದ್ರೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದೊಂದು 2 ವಿಷಲ್ಲು, ನಿಮಗೆ 3 ವಿಷಲ್ ಬೇಕು ಅಂದರೆ ಸ್ವಲ್ಪ ಮೆತ್ತು ಬೇಕು ಅಂದರೆ 3 ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಚೆನ್ನಾಗಿ ತಿನ್ನೋಕ್ಕೆ ಗಟ್ಟಿ ಸ್ವಲ್ಪ ಇರಲಿ ಅಂತಂದರೆ 2 ವಿಷಲ್ ಹಾಕ್ಕೊಳ್ಳಿ. ಆಯಿತು ಫ್ರೆಂಡ್ಸ್. ನೋಡಿ ಇದು 2 ವಿಷಲ್ ಈಗ ಮುಚ್ಚಿಬಿಟ್ಟು ವಿಷಲ್ ಹಾಕ್ಸಿದ್ರೆ ಆಯಿತು ಫ್ರೆಂಡ್ಸ್. ಯಾವ ಥರ ಬಂದಿತ್ತು ಏನು ಅಂತ ನಾನು ಫೋಟೋದಲ್ಲಿ ಹಾಕಿರ್ತೀನಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.